ವಿಜಯತ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಡೆವಿಲ್ ಗೆದ್ಬಿಡ್ತು ಅಂತ ಅಣ್ಣಂಗೆ ಹೇಳ್ಬಿಡ್ರಿ. ದರ್ಶನ ಹೇಳ್ಕೊಡ್ಸಿದ್ರು ಡೆವಿಲ್ಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡು ಅಂತ. ವಿಜಯತ್ಗೆ ನಿಮ್ಮ ಮುಖಾಂತರ ಕೇಳ್ಕೊಂಡಿದ್ದೀವಿ. ಡೆವಿಲ್ ನಮ್ಮ ಗೆದ್ದಿದೆ, ನೀವು ಇಲ್ಲಿ ಗೆದ್ದಿರಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಅಭಿಮಾನಿಗಳು ನಿಮ್ಗೆ ಕಾಯ್ತಾ ಇದೆ. ನೀವು ಈಚೆ ಇನ್ನೂ ಡೆವಿಲ್ಗೆ ಇನ್ನೂ 2 ದೊಡ್ಡ ಹಬ್ಬ ಮಾಡ್ತಾರೆ. ಅಲ್ಲಿ ತನಕ ಆರಾಮಾಗಿರಿ. ಸಿನಿಮಾ ಮಾತ್ರ ಸಖತ್ತಾಗಿದೆ ಗುರು. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಸೇಮ್ ಫಾದರ್. ಸಖತ್ತಾಗಿ ಮೂವಿ ಮಾತ್ರ. ಬಟ್ ಡಿ ಬಾಸ್ ಇಲ್ಲ ನಮ್ಮ ಜೊತೆ ಅನ್ನೋದು ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಇಲ್ಲದೆ ಇರೋ ಡಿ ಬಾಸ್ ಇಲ್ಲ ಅನ್ನೋ ನಮಗೆ ಇದೇ ಇಲ್ಲ. ಆ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ತುಂಬ ಜನ ಬಂದು ಸಖತ್ತಾಗಿ ಪಟಾಕಿ ಎಲ್ಲ ಹೊಡೆದು ಟಮಟೆ ಎಲ್ಲ ಹೊಡೆದು ಡ್ಯಾನ್ಸ್ ಆಡಿ ಹಾಲಭಿಷೇಕ ಎಲ್ಲ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ಈ ಪ್ರೀತಿನ ದರ್ಶನ್ ಸರ್ ನೋಡಿದ್ರೆ ಸಾಕ್ಬಿಡಿ, ಅಷ್ಟು ಮಾತೇ ಬರ್ತಿಲ್ಲ ನನಗೆ ಏನು ಹೇಳ್ಬೇಕಂತ. ಸಖತ್ತಾಗಿದೆ ಮೂವಿ ಮಾತ್ರ. ದಯವಿಟ್ಟು ಕನ್ನಡಿಗರೆಲ್ಲ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಯಾಕೆ ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೆವಿಲ್. ಜೈ ಡೆವಿಲ್, ಜೈ ಡಿ ಬಾಸ್. ರೆಡಿನಾ? ಮೈಕು ಕ್ಯಾಮ್ರೆ ಹೌದು, ಶೇಕ್ ಆಗಬಾರ್ದು. ಇತಿಹಾಸದಲ್ಲೇ ತೆಗೆದು ನೋಡಬೇಕು, ಇತಿಹಾಸದಲ್ಲಿ ತೆಗೆದು ನೋಡ್ಬೇಕು ಡೆವಿಲ್. ಆ ಥರ ಸೆಲೆಬ್ರೇಷನ್ ನಡೀತಾ ಇದೆ. ನಮ್ಮ ಬಾಸ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಬೆಳೆದು ತನ್ನವರನ್ನು ಬೆಳೆಸೋಕೆ ಕೂಡ ಯಾರಾದ್ರೂ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಡಿ ಬಾಸ್. ಒಂದು ಮಾತು ಹೇಳ್ತೀನಿ ನಿಮಗೆ, ಒಂದು ಮಾತು ಹೇಳ್ತೀನಿ ನಾನು. ನಿಮ್ಮ ಲೈಫ್ ನೋಡಿ ತುಂಬ ಬೇಜಾರಾಯ್ತು. ವಿಜಯಲಕ್ಷ್ಮಿ ಅತ್ತೆಗೆ ನೀವೇನು ಹೇಳಿದ್ರು, ನಮ್ಮ ಎದೆ ಮುಟ್ಟಿದೆ. ನನ್ನ ಎದೆ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಉಸಿರಿರೋವರೆಗೂ, ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಪೂಜಿಸ್ತೀನಿ ಮಾಸ್ತಾನು. ನಾನು ಹೇಳೋದಷ್ಟೇ, ಡೆವಿಲ್ ಸಿನಿಮಾ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಇದು. ಎಲ್ಲ ಫ್ಯಾಮಿಲಿ ಬಂದು ಸಿನಿಮಾ ನೋಡಬೇಕು. ಯಾಕೆಂದರೆ ಡಿಫ್ರೆಂಟ್. ನಾವೇನು ಊಹೆ ಮಾಡ್ಕೊಂಡ್ವಿ, ಟ್ರೈಲರ್ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಆ ಥರ ಸಿನಿಮಾ ಇದೆ. ನಮ್ಮ ಬಾಸ್ ಗುಣ ಏನು ಅದನ್ನು ಅರಿದು ಡೈರೆಕ್ಟರ್ ಮಾಡೋರು ಸಿನಿಮಾನ. ಇವತ್ತು ಹೇಳ್ತಿದ್ದೀನಿ ಸರ್, ನಮ್ಮ ಬಾಸ್ ಎಲ್ಲಿಲ್ಲ, ನಮ್ಮ ಹೃದಯದಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಇವತ್ತು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ ನಮ್ಮ ಡಿ ಬಾಸ್. ಬಾಸ್ ಆದಷ್ಟು ಬೇಗ ಬನ್ನಿ, ಇದಕ್ಕಿಂತ ದೊಡ್ಡ ಹಬ್ಬ ಮಾಡೋಣ. ಡೆವಿಲ್ ಇವತ್ತು ಕರ್ನಾಟಕದಲ್ಲಿ ರೆಕಾರ್ಡ್ ಸೃಷ್ಟಿ ಮಾಡಿದೆ. ಇವತ್ತು ಡೆವಿಲ್ ರಿಲೀಸ್ ಆಗಿದೆ. ಇವತ್ತು ಕನ್ನಡ ಜನಕ್ಕೆ, ಕನ್ನಡ ಅಭಿಮಾನಿಗಳು, ಕನ್ನಡದ ಬಗ್ಗೆ ಯಾರು ಅಭಿಮಾನ ಇಟ್ಕೊಂಡಿದ್ರು ಅವ್ರು ಖಂಡಿತ ಸಿನಿಮಾ ನೋಡ್ಬೇಕು, ಮಿಸ್ ಮಾಡಬಾರ್ದು. ಪ್ರತಿಯೊಂದು ಸೀನಲ್ಲಿ ಹೇಳ್ಕೊಟ್ಟವ್ರೆ ಕನ್ನಡ 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 ಅಂತ. ವಿಷ್ಣುವರ್ಧನ್ ಆಗಿರ್ಬೋದು, ವಿಷ್ಣುವರ್ಧನ್ ಅಪ್ಪಾಜಿ ಆಗಿರ್ಬೋದು, ಅಂಬರೀಷ್ ಅಪ್ಪಾಜಿ ಆಗಿರ್ಬೋದು, ಪೃಥ್ವಿ ರಾಜ್ಕುಮಾರ್ ಆಗಿರ್ಬೋದು, ಯಾವುದು ಭೇದ ಭಿನ್ನನೆ ಮಾಡಿಲ್ಲ ನಮ್ಮ ಬಾಸ್. ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟವ್ರು ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಅಚ್ಚುಕಟ್ಟಾಗಿ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಒಳ್ಳೆಯದಾಗಲಿ. ವಿಜಯತ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಡೆವಿಲ್ ಗೆದ್ಬಿಡ್ತು ಅಂತ ಅಣ್ಣಂಗೆ ಹೇಳ್ಬಿಡ್ರಿ. ದರ್ಶನ ಹೇಳ್ಕೊಡ್ಸಿದ್ರು ಡೆವಿಲ್ಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಮಾಡು ಅಂತ. ವಿಜಯತ್ಗೆ ನಿಮ್ಮ ಮುಖಾಂತರ ಕೇಳ್ಕೊಂಡಿದ್ದೀವಿ. ಡೆವಿಲ್ ನಮ್ಮ ಗೆದ್ದಿದೆ, ನೀವು ಇಲ್ಲಿ ಗೆದ್ದಿರಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಅಭಿಮಾನಿಗಳು ನಿಮ್ಗೆ ಕಾಯ್ತಾ ಇದೆ. ನೀವು ಈಚೆ ಇನ್ನೂ ಡೆವಿಲ್ಗೆ ಇನ್ನೂ 2 ದೊಡ್ಡ ಹಬ್ಬ ಮಾಡ್ತಾರೆ. ಅಲ್ಲಿ ತನಕ ಆರಾಮಾಗಿರಿ. ಕರ್ನಾಟಕದ ಅಭಿಮಾನಿಗಳಿಗೆ ಒಂದೇ ಮಾತು ಹೇಳೋದು ನಾನು, ಬಾಸ್ ಇವತ್ತು ಒಳಗಡೆ ಇದ್ರೂ ಇಷ್ಟು ಅದ್ದೂರಿಯಾಗಿ ಫಿಲಮ್ ನಡೀತಾ ಇದೆ ಅಂದರೆ ಅವ್ರ ಭಕ್ತಿ ಮತ್ತು ಅವರು ಇದರಿಂದ ಮಾಡಿರೋ ಚಿತ್ರ ಇದು. ಕರ್ನಾಟಕದ ಅಭಿಮಾನಿಗಳು, ಕನ್ನಡಿಗರಿಗೆ ಹೇಳೋದು ಇದೇ ಮಾತು. ಖಂಡಿತ ಬಂದು ನೋಡಿ. ಜೈ ಡಿ ಬಾಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಬಾಸ್ ಆಚೆ ಬಂದಮೇಲೆ ಈ ಫಿಲಮಲ್ಲಿ ಏನು ನಡೀತಾ ಇದೆಯೋ ಅದೇ ರೀತಿ ಅವ್ರು ಖಂಡಿತ ಮಿನಿಸ್ಟರ್ ಆಗ್ಬೋದು ಅಂತ ಒಂದು ಊಹೆ ಮತ್ತು ಒಂದು ಇದೆ. ಖಂಡಿತ ಅದಾಗ್ಬೋದು. ಅಂಬರೀಷ್ ಅಣ್ಣನ್ ಬಿಟ್ಟರೆ ನೆಕ್ಸ್ಟು ಮಂಡ್ಯದ ಗಂಡು ಇವರೇ. ಆಮೇಲೆ ಕರ್ಣನ ಎಲ್ಲರೂ ನೋಡಿರ್ತೀರ, ಎಲ್ಲರೂ ಕೇಳಿರ್ತೀರ. ಕರ್ಣನಿಗೆ ಮೀರಿಸ್ದವ್ರು ನಮ್ಮ ಬಾಸು ದಾನ ಧರ್ಮದಲ್ಲಿ. ಕರ್ಣನ ಮೀರಿಸ್ದವ್ರು ಇವತ್ತು. ಬಟ್ ಅಂಥ ಒಳ್ಳೆ ವ್ಯಕ್ತಿ ನಮ್ಮ ಬಾಸು. ದಾನ ಧರ್ಮ ಯಾರೇ ಹೋದ್ರು ಅಂತ ಒಳ್ಳೆ ವ್ಯಕ್ತಿ. ಬಟ್ ಒಂದು ಮಾತು ಹೇಳ್ತೀನಿ, ಕೆಟ್ಟವ್ರಿಗೆ ತುಂಬ ಬೇಗ ಕೈ ಹಿಡಿಯುತ್ತೆ, ತುಂಬ ಹಿಡಿಯುತ್ತೆ. ಒಳ್ಳೆಯವ್ರಿಗೆ ಸಾಯತನ ದೇವ್ರ ಬೆನ್ನೆಲುಬಾಗಿರ್ತಾನೆ. ಬಟ್ ನಮ್ಮ ಬಾಸ್ ಒಳ್ಳೆಯವರು, ಒಳ್ಳೇದಾಗಿ ಆಗುತ್ತೆ. ಒಳ್ಳೇದಾಗಲಿ.
ಸರ್, ಈಗ ನಮ್ಮ ಬಾಸ್ ಇರೋದು ದೇವಸ್ಥಾನದಲ್ಲಿ, ಅವರು ಅದೇ ರೀತಿಯೇ ಭಾವಿಸಿರೋದು. ಅವರು ಮೇಡಮ್ ಅವ್ರ ಹತ್ರ ಕೂಡ ಒಂದು ಸಂದೇಶ ಕಳಿಸಿದ್ದಾರೆ, ನನ್ನ ಅಭಿಮಾನಿಗಳೇ ದೇವರು, ನನ್ನ ಅಭಿಮಾನಿಗಳೇ ಪ್ರಾಣ. ಈ ಸಿನಿಮಾ ನಮ್ಮ ಡೆವಿಲ್ ಏನು ರಿಲೀಸ್ ಆಗಿದೆ ಬಾಸ್ದು, ಅವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಶಾಂತ ರೀತಿಯಿಂದ ವರ್ತಿಸಬೇಕು, ಅದು ನಮಗೆ ನಿಮಗೆ ಎಲ್ಲ ಒಂದು ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವರು ಒಂದು ಸಂದೇಶ ಕೂಡ ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಮುಖಾಂತರ. ನಾವು ಅದನ್ನೆಲ್ಲ ಅಭಿಮಾನಿಗಳು ಖಂಡಿತ ಪಾಲಿಸ್ತೀವಿ ಸರ್. ಖಂಡಿತ. ಯಾಕೆಂದರೆ ನಮ್ಮ ಬಾಸು ಯಾವತ್ತೂ ನಮಗೇನೇ ತೊಂದರೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಆ ಥರ ಹೇಳ್ಕೊಟ್ಟವ್ರು ನಮ್ಮ ಬಾಸು. ಇವತ್ತು ನಾವು ಅಭಿಮಾನಿಗಳು ಹೇಳ್ತೀವಿ, ನಾವು ಯಾರಿಗೂ ಸ್ವಾಮಿ ತೊಂದರೆ ಮಾಡಲ್ಲ, ಇನ್ನೊಬ್ಬರು ಇದು ಮಾಡೋಕ್ಕೋಗಲ್ಲ. ಯಾಕಂದರೆ ನಮ್ಮ ಖುಷಿ, ನಮ್ಮ ಎಂಜಾಯ್, ನಮ್ಮದು, ನಾವು ಸಿನಿಮಾ ಮಾಡ್ತೀವಿ ಸರ್. ನಮ್ಮ ಜಾತ್ರೆ, ನಮ್ಮ ಊರಪ್ಪ, ನಾವು ಮಾಡ್ತೀವಿ ಅಷ್ಟೇ. ಹಾಗಂತ ಇನ್ನೊಬ್ರು ಯಾವತ್ತು ಇದು ಮಾಡೋಕ್ಕೋಗಲ್ಲ. ಇವತ್ತು ನಮ್ಮ ಬಾಸ್ ಇದ್ರೆ ಕಣ್ಣು ತುಂಬ್ಕೊಂಡ್ಬಿಟ್ಟಿದ್ರು. ಇವತ್ತು ಈ ಹಬ್ಬ ಮಾಡ್ತಿದ್ದೀವಲ್ಲ, ಅದು ನೋಡ್ಬಿಟ್ಟು ನನ್ನ ಅಭಿಮಾನಿಗಳು ನನ್ನ ಒಳಗಡೆ ಇದ್ರು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಅವ್ರು ಎಷ್ಟು ನಮ್ಮನ್ನು ಕಳಿಸಿದ್ದಾರೆ, ನಾವೆಷ್ಟು ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀವಿ, ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿ ತನ್ವೀರ್ ಅಣ್ಣವರು. ಶ್ರೀರಾಮ್ ಹೆಂಗೆ ಅಂದರೆ ಇಂಥರ ಬಲವಾಗಿ ನಿಂತರು, ಆ ಥರ ನಿಂತಾರೆ. ಅದೇ ಥರ ವಾನರ ಸರಿ ಥರ ನಾವು ಅವ್ರಿಗಿದ್ದೀವಿ. ಅವ್ರು ನಮ್ಮ ಬಾಸ್ಗೆ ಏನೇ ಆಗಬೇಕು ಅಂದರೆ ಮೊದಲು ನಮ್ಮನ್ನು ಟಚ್ ಮಾಡಬೇಕು, ನಮ್ಮನ್ನು ಟಚ್ ಮಾಡಾದ್ಮೇಲೆ ನಮ್ಮ ಬಾಸ್ಗೆ ಹುಡ್ಬೇಕು. ಅಲ್ಲಿ ತನಕ ನಮ್ಮ ಬಾಸ್ ಯಾವುದೇ ಏನೇ ಕೇಳಾದ್ರೂ, ಅವ್ರಿಗೆ ಏನೇ ಒಂದು ಎಷ್ಟೇ ಜನ ಕೇಳಿ ಬಯಸಿದ್ರು ಅವ್ರಿಗೆ ಯಾವುದು ದಾಟಬೇಕು ಅಂದ್ರೆ ನಮ್ಮನ್ನು ದಾಟ್ಕೊಂಬರ್ಬೇಕು. ಅದು ನಮ್ಮ ದಾಟಬೇಕು ಅಂದ್ರೆ ನಾವು ಬಿಡೋದು ಇಲ್ಲ. ಒಂದು ಹಾಡೇ ಇದೆ, ಯಾವುದೇ ಕೇಳು ತಾಕೋದು ನಿನಗೆ ಯಜಮಾನ ಅಂತ. ಆ ಕೇಳಿ ಯಾವತ್ತು ನಮ್ಮ ಬಾಸ್ಗೆ ಯಾವತ್ತೂ ತಾಕೋದಿಲ್ಲ. ಅದೇ ಥರ ನಡ್ಕೊಂಡು ಬಂದಿದ್ದಾರೆ. ಬಾಸ್ ಆದಷ್ಟು ಬೇಗ ಈಚೆ ಬರಲಿ. ವಿಜಯಲಕ್ಷ್ಮಿ ಅದಕ್ಕೆ ಗೆದ್ದುಬಿಟ್ರೆ ನಮ್ಮ ಬಾಸ್ಗೆ ಹೇಳ್ಬಿಟ್ರಿ, ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಗೆ ಗೆಲ್ಲಿಸ್ಬಿಟ್ಟಿದ್ದಾರೆ. ಈ ವಿಜಯೋತ್ಸವ ನಿಮ್ಗೆ ಆದಷ್ಟು ಬೇಗ ನಮ್ಮ ಕಡೆಯಿಂದ ನಿಮ್ಗೆ ತಲುಪಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಲಾಸ್ಟ್ ಕೊನೆದಾಗ ಒಂದು ಮಾತು ಹೇಳ್ತೀನಿ. ಒಂದು ಅದಕ್ಕೆ ಒಂದು ಮಾತು ಹೇಳಿ ಕಳಿಸಿದ್ರ. ಡಿವಿಲ್ ತುಂಬ ಅದ್ಭುತವಾಗಿ ಸಕ್ಕದಾಗಿ ಬಂದೈತೆ. ನಮಗಂತೂ ತುಂಬ ಖುಷಿ ಆಯ್ತೈತೆ. ನೀವು ನೋಡ್ತಾ ಇದ್ರೆ ಎಲ್ಲ ಒಂಥರ ಒಂದು ಹಬ್ಬ ಥರನೇ ಕಾಣ್ತೈತೆ. ಇವತ್ತು ಎಲ್ಲರ ಮುಖದಲ್ಲಿ ಒಂಥರ ಖುಷಿ ಆಗ್ತೈತೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಎಷ್ಟು ಆರ್ಡಿನರಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಡಿ ಬಾಸು. ನನಗಂತೂ ತುಂಬ ಖುಷಿ ಆಯ್ತೈತೆ. ಅವ್ರ ಜೊತೆಗೆ ನಾನು ಒಂದು ಚಕ್ರವರ್ತಿಯಲ್ಲಿ ಒಂದು ಮೈನ್ ಕ್ಯಾರೆಕ್ಟರ್ ಮಾಡಿದ್ದೆ. ತುಂಬ ಅದ್ಭುತವಾಗಿ ಅವರು. ಎಲ್ಲಿಗೂ ನಮಸ್ಕಾರ. ಲಿಟ್ರಲಿ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಬಿಕಾಸ್ ಅವರು ಈ ಕ್ಷಣದಲ್ಲಿ ಇದನ್ನೆಲ್ಲ ನೋಡೋಕೆ ಇಲ್ಲ ಅನ್ನೋದು ಒಂದು ರೀಸನ್ನು. ಅದನ್ನು ಬಿಟ್ಟರೆ ಈ ಸೆಲೆಬ್ರೇಷನ್ನು, ಈ ಕ್ರೇಜು, ಈ ಹಬ್ಬನ ಸೃಷ್ಟಿ ಮಾಡೋಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕೈಲೇ ಆಗೋದು. ನಮ್ಮ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಬಾಕ್ಸ್ ಆಫೀಸ್ ಸುಲ್ತಾನ. ಸೊ ನಮ್ಮ ಭಾರಿ ಲೆವೆಲ್ ಸಖತ್ತಾಗಿದೆ. ತುಂಬ ಖುಷಿ ಆಯಿತು ನೋಡಿ. ತುಂಬ 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 ಖುಷಿ ಆಯಿತು ನೋಡಿ. ಸರ್ ದರ್ಶನ್ ಸರ್ನ ನೋಡೋದೇ ತುಂಬ ಒಂದು ಹಬ್ಬ ಥರ ನಮಗೆ. ಅವ್ರ ಸಿನಿಮಾ ಅಂದ್ರೆ ಇಷ್ಟ. ಅದರಲ್ಲಿ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಆ್ಯಕ್ಟಿಂಗು ಮತ್ತು ಡಬಲ್ ಶೇಡ್ ಮಾಡಿದ್ದಾರೆ. ತುಂಬ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ತುಂಬ ಖುಷಿ ಆಯಿತು. ಸರ್, ನೀವು ಪ್ರಮೋಷನ್ ಕೂಡ ಮಾಡಿದ್ರಿ. ಅಲ್ಲ, ನಾನು ಇಲ್ಲ, ತುಂಬ ರೆಸ್ಪಾನ್ಸಿಬಲ್ ಮಾಡಿದ್ರು. ಆ್ಯಕ್ಚುಲಿ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಅಲ್ಲಿ ಆಟೋದವರೇ ಅವ್ರ ಹತ್ರನೇ ಹೋಗಿ ಪ್ರಮೋಷನ್ ಮಾಡಿ ಇಡೀ ಮೆಜೆಸ್ಟಿಕಲ್ಲೆಲ್ಲ ನಮ್ಮ ಟೀಮ್ ಸಮೇತ ಪ್ರಮೋಷನ್ ಮಾಡಿದ್ದೀವಿ. ಡಿವಿಲ್ ಬಾಸ್ಗೆ ನಾವು ಅವ್ರು ಎಲ್ಲಿದ್ರು ಚೆಂದಾಗಿರಬೇಕು, ಬರಬೇಕಂತ ನಾನು ಇವತ್ತು ಕೇಳ್ಕೊತಾ ಇದ್ದೀವಿ. ನಮಗೂ ತುಂಬ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇವತ್ತು ಅವ್ರಿಲ್ಲ ಅಂತ ನಾನು ಅನ್ಕೊಂಡಿಲ್ಲ. ಎಲ್ಲ ಅಭಿಮಾನಿ ದೇವರಲ್ಲೂ ಅವ್ರು ಇದ್ದಾರೆ ಅಂತಲೇ ನಾವು ಇವತ್ತು ಅಂದ್ಕೊಂಡು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತೈತೆ. ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕಂತ ನಾನು ಇವತ್ತಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಡಿ ಬಾಸ್ ಎಲ್ಲ ಇದ್ರೂ ಅವ್ರು ಚೆಂದಾಗಿರ್ತಾರೆ ಅಂತ ನಾವೆಲ್ಲ ಜೈ ಡಿ ಬಾಸ್, ಜೈ ಡಿವಿಲ್. ಸರ್, ಇವತ್ತು ಭಾಳ ಹಬ್ಬದ ವಾತಾವರಣ ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ. ಫೆಬ್ರವರಿ 8, 2002 ಮೆಜೆಸ್ಟಿಕ್ ರಿಲೀಸ್ ಆದ ದಿನ ನಾವು ಇದೇ ಥಿಯೇಟ್ರಲ್ಲೇ ಸಿನಿಮಾ ನೋಡೋಕೆ ಬಂದಿದ್ದು ನಮ್ಮ ಬಾಸ್ ದರ್ಶನ್ ಅವ್ರದ್ದು. ಇವತ್ತು ಮತ್ತೆ ಅದೇ ಮರುಕಳಿಸಿದೆ. ಈ ಸಂಭ್ರಮ ನೋಡೋಕೆ ಭಾಳ ಖುಷಿ ಆಗ್ತಿದೆ. ಅವರು ಅಭಿಮಾನಿಗಳಿಗೆ ಒಳ್ಳೆ ಹಾರೈಸಿದ್ದಾರೆ. ಆದಷ್ಟು ನಮ್ಮ ದರ್ಶನ್ ಸರು ಬೇಗ ಬರಬೇಕಂತ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಅಭಿಮಾನಿಗಳು. ಧನ್ಯವಾದಗಳು.